ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾಗ ಅಂದ್ರೆ ಈಗ ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು ಅಂದ್ರೆ ಒಂದು ಮಾರಕವಾಗಿ ಕಾಯಿಲೆ ಇದೆ ಅಂದಾಗ ಅವ್ರು ಯಾವುದೋ ಒಂದು ಮೆಡಿಸಿನನ್ನು ಯೂಸ್ ಮಾಡಿಕೊಂಡು ರೇಖಿಯನ್ನು ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿತೌಟ್ ಮೆಡಿಸಿನಲ್ಲಿ ಮಾಡಿ ಅಂತ ಹೇಳೋದು. ಆ ಥರದಲ್ಲಿ ನಾವು ವಿತೌಟ್ ಮೆಡಿಸಿನಲ್ಲಿ ಮಾಡ್ಬೋದು. ಆದರೆ ಸಾವು ಇನ್ನೇನು ಕಿಡ್ನಿ ಫೇಲ್ಯೂರ್ ಆದರೆ ಬದುಕಲ್ಲ, ರಿಸ್ಕ್ ಇದೆ. ಕ್ಯಾನ್ಸರ್ ಅಂದರೆ ರಿಸ್ಕ್ ಇದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಸಜೆಷನ್ ತಗೊಳ್ಳೇಬೇಕು. ಅವ್ರು ಕೊಡೋ ಮೆಡಿಸಿನನ್ನು ಖಂಡಿತವಾಗ್ಲೂ ತಗೊಳ್ಳೇಬೇಕಾಗುತ್ತೆ. ರೇಖಿಯನ್ನು ಮಾಡಿಕೊಂಡು ಪ್ಲಸ್ ನಾವು ಅದಕ್ಕೆ ಮೆಡಿಸಿನನ್ನು ತಗೊಂಡು ಹೋಗ್ತಾ ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಅದರಲ್ಲಿ ಕಾಯಿಲೆಯ ಒಂದು ಗಂಭೀರತೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನಾವು ಆ ಕಿಡ್ನಿಗೆ ಸಂಬಂಧಪಟ್ಟಂಗೆ ನಾವಲ್ಲಿ ಯಾವ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡ್ತಾ ಇದ್ದೀವೋ, ಕಿಡ್ನಿಗೆ ಸಂಬಂಧಪಟ್ಟಂಥ ಯಾವ ದೇಹದ ಭಾಗಗಳನ್ನು ನಾವು ಆ್ಯಕ್ಟಿವ್ ಮಾಡ್ತೀವೋ, ರೇಖೆಯನ್ನು ಯಾವ ರೀತಿ ಮಾಡ್ಕೊಳ್ತೀವೋ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ನಾನು ಅಪೇಕ್ಷಾ ಜೈನ್. ಸಮಸ್ಯೆ ಕಾಣಿಸ್ಕೊಂಡ ತಕ್ಷಣ ಅಂದ್ರೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ ತಕ್ಷಣ ಮೊದಲು ವೈದ್ಯರ ಬಳಿ ಓಡ್ ಹೋಗ್ತೀವಿ, ಯಾವ ಮಾತ್ರೆ ತಗೊಳ್ಳೋದು, ಯಾವ ಇಂಜೆಕ್ಷನ್ ತಗೊಳ್ಳೋದು ಅಂತ. ಆದ್ರೆ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಈ ಮಾತ್ರೆ ಇಂಜೆಕ್ಷನ್ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮ ಬ್ರೈನ್ ಅನ್ನ, ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡ್ಕೊಂಡ್ರೆ ಸಾಕು, ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸ್ಕೋಬಹುದು. ಅದ್ ಯಾವ ರೀತಿ ಮಾಡೋದು, ಇದರಿಂದ ಏನ್ ಪ್ರಯೋಜನ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ಕಾರ ಮ್ಯಾಮ್. ಮ್ಯಾಮ್, ಕಳೆದ ಸಂಚಿಕೆಯಲ್ಲಿ ಯಾವ ರೀತಿ ಔಷಧ ರಹಿತವಾಗಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಯನ್ನು ನಾವು ಗುಣಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಿಡ್ನಿ ಫೇಲ್ಯೂರ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದು ಕಿಡ್ನಿ ಫೇಲ್ ಆದರೆ ಹೆಂಗೋ ಬದುಕ್ತಾರೆ ಅಂತ ಹೇಳ್ಬೋದು. ಎರಡೂ ಕಿಡ್ನಿ ಫೇಲ್ಯೂರ್ ಆದವ್ರದ್ದು ಸ್ವಲ್ಪ ಚಾನ್ಸಸ್ ಕಡಿಮೆ. ಈ ರೀತಿಯ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀರಾ ಹೇಗೆ? ಖಂಡಿತ ಮ್ಯಾಮ್. ಆದರೆ ಈಗಾಗಲೇ ಹೇಳಿದ್ರಿ ನೀವು ಔಷಧಿ ರಹಿತ ಅಂತ ನಾನು ಹೇಳಲಿಲ್ಲ. ಯಾಕೆ ಅಂದರೆ ಪ್ರಾಬ್ಲಮ್ಸು ಜಾಸ್ತಿ ಇದ್ದಾಗ ಅಂದರೆ ಈಗ ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು ಅಂದರೆ ಒಂದು ಮಾರಕವಾಗಿ ಕಾಯಿಲೆ ಇದೆ ಅಂದಾಗ ಅವ್ರು ಯಾವುದೋ ಒಂದು ಮೆಡಿಸಿನನ್ನು ಯೂಸ್ ಮಾಡಿಕೊಂಡು ರೇಖಿಯನ್ನು ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿತೌಟ್ ಮೆಡಿಸಿನಲ್ಲಿ ಮಾಡಿ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ನಮಗೆ ಡಾಕ್ಟ್ರು ಕೊಡೋ ಅದು ಆಯುರ್ವೇದಿಕ್ ಇರ್ಬೋದು, ಇಲ್ಲ ಅದು ಇಂಗ್ಲೀಷ್ ಇರ್ಬೋದು, ಇಲ್ಲ ಅದು ಹೋಮಿಯೋಪತಿ ಇರ್ಬೋದು, ಏನಿರ್ಬೋದು ಗೊತ್ತಿಲ್ಲ. ಒಂದು ಮೆಡಿಸಿನ್ ಅಂತ ಡಾಕ್ಟ್ರು ಕೊಟ್ಟಾಗ ಅದನ್ನು ಫಾಲೋ ಮಾಡಲೇಬೇಕು. ಯಾಕೆ ಅಂದರೆ ಅದು ದೈಹಿಕವಾಗಿ ಅದೇನು ಮಾಡ್ತಾ ಇರುತ್ತೆ, ಕಾಯಿಲೆನ ದೈಹಿಕವಾಗಿ ಅದು ದೂರ ಮಾಡ್ತಾ ಇರುತ್ತೆ. ಮೆಂಟಲಿ ಬಂದು ಹಿಪ್ನೋಟೈಸ್ ಆ ಕಾಯಿಲೆಯಿಂದ ಹೊರಗಡೆ ಕರ್ಕೊಂಬರ್ತಾ ಇರುತ್ತೆ. ರೇಖಿ ಬಂದು ಡಾಕ್ಟ್ರ್ ಕೊಡೋಂಥ ಟ್ರೀಟ್ಮೆಂಟನ್ನು ಬಾಡಿ ರೆಸ್ಪಾಂಡ್ ಮಾಡೋ ಥರ, ಅದು ಬಾಡಿ ಹೀರ್ಕೊಳ್ಳೋ ಥರ ನಮಗೆ ರೇಖಿ ಹೆಲ್ಪ್ ಮಾಡ್ತಾ ಇರುತ್ತೆ. ವಿತೌಟ್ ಮೆಡಿಸಿನ್ ಅಂದರೆ ಯಾವಾಗ ಮಾಡ್ಬೋದು ಅಂದರೆ ಮಾನಸಿಕ ಸಮಸ್ಯೆಗಳಿದ್ದಾಗ, ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ, ಈಗ ಶುಗರ್ ಪ್ರಾಬ್ಲಮ್ ಇದ್ದಾಗ, ಮತ್ತು BP ಪ್ರಾಬ್ಲಮ್ ಇದ್ದಾಗ ಕೆಲವು ಸಮಸ್ಯೆಗಳಿರುತ್ತೆ. ಈ ಲೈಫ್ ಸ್ಟೈಲ್ ಡಿಸೀಸ್ಗಳ ಬಗ್ಗೆ ಆ ಥರದಲ್ಲಿ ನಾವು ವಿತೌಟ್ ಮೆಡಿಸಿನಲ್ಲಿ ಮಾಡ್ಬೋದು. ಆದರೆ ಸಾವು ಇನ್ನೇನು ಕಿಡ್ನಿ ಫೇಲ್ಯೂರ್ ಆದರೆ ಬದುಕಲ್ಲ, ರಿಸ್ಕ್ ಇದೆ. ಕ್ಯಾನ್ಸರ್ ಅಂದರೆ ರಿಸ್ಕ್ ಇದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಸಜೆಷನ್ ತಗೊಳ್ಳೇಬೇಕು. ಅವ್ರು ಕೊಡೋ ಮೆಡಿಸಿನನ್ನು ಖಂಡಿತವಾಗ್ಲೂ ತಗೊಳ್ಳೇಬೇಕಾಗುತ್ತೆ. ಓಕೆ. ಸೊ ಈ ಡಾಕ್ಟರ್ ಮೆಡಿಸಿನ್ ಜೊತೆಗೆ ನೀವು ನಿಮ್ಮ ರೇಖೆ ಮತ್ತೆ ಹಿಪ್ನೋಟೈಸ್ ಮೂಲಕ ಟ್ರೀಟ್ಮೆಂಟ್ ಕೊಡ್ತೀರಾ. ಸೊ ಇದ್ರ ಬಗ್ಗೆ ಯಾವುದಾದ್ರೂ ಕೇಸ್ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ನನಗೆ ರೀಸೆಂಟಾಗಿ ಒಂದು 3 months ಬ್ಯಾಕ್ ಬಂದಿರೋ ಒಂದು ಕೇಸು ಅಂದರೆ ಅವ್ರಿಗೆ ಒಂದು 24 years ಏಜು, 2 ಕಿಡ್ನಿನೂ ಫೇಲ್ಯೂರ್ ಆಗಿದೆ. 2 ಕಿಡ್ನಿ ಫೇಲ್ಯೂರ್ ಆಗಿ ಮುಖ, ಕೈ ಕಾಲೆಲ್ಲ ಫುಲೂತಾ ಬಂದು ಕ್ರಿಯೇಟಿನ್ ಲೆವೆಲ್ 8.8 ಇರೋವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ತುಂಬ ಪ್ರಾಬ್ಲಮ್ ಜಾಸ್ತಿ ಇತ್ತು ಹುಡುಗಿಗೆ. ಅಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ್ನಲ್ವ, ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ನಲ್ವ, ಆ ರೀತಿಯಲ್ಲಿ ನನ್ನ ಕಡೆಯಿಂದ ನಾನು ಟ್ರೀಟ್ಮೆಂಟ್ಗಳನ್ನು ಕೊಟ್ಟೆ. ಟ್ರೀಟ್ಮೆಂಟನ್ನು ಕೊಟ್ಟು ಆದ ಮೇಲೆ ಈಗ ಆ ಹುಡುಗಿಗೆ ಅದು 8.8 ಇದ್ದಿದ್ದು ಈಗ 7ಗೆ ಬಂದಿದೆ. 2 monthsಲ್ಲಿ 2-3 months 7ಗೆ ಬಂದಿದೆ. ಅಂದರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ರೇಖೆಯನ್ನು ಮಾಡಿಕೊಂಡು ಪ್ಲಸ್ ನಾವು ಅದಕ್ಕೆ ಮೆಡಿಸಿನನ್ನು ತಗೊಂಡು ಹೋಗ್ತಾ ಏನಾಗುತ್ತೆ ಅಂದರೆ ದಿನದಿಂದ ದಿನಕ್ಕೆ ಅದರಲ್ಲಿ ಕಾಯಿಲೆಯ ಒಂದು ಗಂಭೀರತೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾಕೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಅಂದರೆ ನಾವು ಆ ಕಿಡ್ನಿಗೆ ಸಂಬಂಧಪಟ್ಟಂಗೆ ನಾವಲ್ಲಿ ಯಾವ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡ್ತಾ ಇದ್ದೀವೋ, ಕಿಡ್ನಿಗೆ ಸಂಬಂಧಪಟ್ಟಂಥ ಯಾವ ದೇಹದ ಭಾಗಗಳನ್ನು ನಾವು ಆ್ಯಕ್ಟಿವ್ ಮಾಡ್ತೀವೋ, ರೇಖೆಯನ್ನು ಯಾವ ರೀತಿ ಮಾಡ್ಕೊಳ್ತೀವೋ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಜೊತೆಗೆ ನಂದು ಬೇರೆ ಬೇರೆ ಥರ ರೇಖೆಗಳನ್ನು ಸಹ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ಇಲ್ಲಿ ಅಮ್ಮಾದಿಯು ಇರುತ್ತೆ,
ಇಲ್ಲಿ ಕರುಣಾ ರೇಖೆ ಇರುತ್ತೆ, ರೈಂಬೋ ರೇಖೆ ಇರುತ್ತೆ, ರಾಜಕ್ರಿಯ ರೇಖೆ ಇರುತ್ತೆ, ಕ್ರಿಸ್ಟಲ್ ಹೀಲಿಂಗ್ಸ್ ಇರುತ್ತೆ. ನಾನು ಇಲ್ಲಿ ಡಿಸ್ಟೆನ್ಸಲ್ಲೂ ಕೆಲವನ್ನ ನಾನು ಮಾಡ್ತಾ ಇರ್ತೀನಿ, ಡೈರೆಕ್ಟಾಗಿ ಬಂದಾಗಲೂ ಸಹ ನಾನು ಅದನ್ನು ಮಾಡ್ತಾ ಇರ್ತೀನಿ. ಕೆಲವು ಸತಿ ಯಾವ ಥರ ಪ್ರಾಬ್ಲಮ್ಸು ಬರುತ್ತೆ ಅಂತ ನಾವು ನೋಡೋಕೆ ಹೋದಾಗ ನನ್ನ ಹತ್ರ ಒಂದು 5 years ಬ್ಯಾಕ್ ಒಂದು ಕೇಸ್ ಬಂದಿತ್ತು. ಒಂದು ರೀಸೆಂಟಾಗಿ ಮ್ಯಾರೇಜ್ ಆಗಿದೆ, ಒಂದು 18 years ಅಷ್ಟೇ ಹುಡುಗಿಗೆ. ಅದು ಸಹ 2 ಕಿಡ್ನಿ ಫೇಲ್ಯೂರ್. ಅವರು ಡೈರೆಕ್ಟಾಗಿ ರಾಮಯ್ಯ ಹಾಸ್ಪಿಟ್ಲಿಂದ ಡೈರೆಕ್ಟಾಗಿ ನಮ್ಮ ಸೆಂಟರ್ಗೆ ಬಂದರು. ಅವರು ಬಂದಾಗ ಪರಿಸ್ಥಿತಿ ಹೇಗೆ ಇತ್ತು ಅಂದರೆ ತುಂಬ ಗಂಭೀರವಾಗಿತ್ತು, ತುಂಬಾ ಗಂಭೀರವಾಗಿತ್ತು. ಉಳಿಯೋ ಮಟ್ಟದಲ್ಲೇ ಅಲ್ಲಿ ಆ ಕೇಸ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಅವ್ರದ್ದು ಲವ್ ಮ್ಯಾರೇಜ್, ತಂದೆ ತಾಯಿ ಯಾರು ಅಷ್ಟೊಂದು ಹುಡುಗನ ಕಡೆಯಿಂದ ಸಪೋರ್ಟ್ ಇಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಹುಡುಗಿನಂತೂ ನಾವು ಹಿಪ್ನೋಟೈಸ್ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ. ಆ ಹುಡುಗಿ ಗಂಡ ಬಂದು ಅವರು ಆ ಸ್ಟೇಜಲ್ಲಿ ಇರಲಿಲ್ಲ. ಅವ್ರ ತಮ್ಮನಿಗೆ ಒಂದು 14 years ಏಜ್, ತಮ್ಮನಿಗೆ, ಹುಡುಗಿ ತಮ್ಮನಿಗೆ. ಅವರನ್ನು ನಾವು ಟ್ರಾನ್ಸ್ಗೆ ಕಳಿಸಿ ಹಿಪ್ನೋಟೈಸ್ ಮಾಡಿ ನಾವು ನೋಡಿದಾಗ ಸ್ವಂತ ಮಗು, ಆ ಹುಡುಗಿಯ ತಾಯಿಯ ಒಂದು ಸಬ್ಕಾನ್ಷಿಯಸ್ ಮೈಂಡೇ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿತ್ತು. ಹುಡುಗಿದಳಲ್ಲ, ಇವಾಗ ಕಿಡ್ನಿ ಫೇಲ್ಯೂರ್ ಆಗಿತ್ತಲ್ಲ, ಆ ಹುಡುಗಿಯ ತಾಯಿ ಅಂದರೆ ಅವರು 2 ಕಿಡ್ನಿ ಫೇಲ್ಯೂರ್ ಆಗಿ ಸತ್ತಿದ್ದಂಥವ್ರು, ತಾಯಿ ಆದವ್ರು. ಸತ್ತ ಆದಮೇಲೆ ಈ ಹುಡುಗಿ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದಾರೆ. ಮದುವೆ ಆದಮೇಲೆ ನೋಡೋರು ಯಾರು ಇಲ್ಲ ಅಂತ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ಅಬಾರ್ಷನ್ ಮಾಡಿಸ್ಕೊಂಡಾಗ ನಾನು ಹುಟ್ಟುತ್ತಾ ಇದ್ದೆ, ನಾನು ಹುಟ್ಟಬೇಕಾಗಿತ್ತು, ಹುಟ್ಟಬೇಕಂತ ಮತ್ತೆ ಒಂದ್ಸಲಿ ನನ್ನನ್ನು ನೀವು ಸಾಯಿಸಿದ್ದೀರಾ, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಲಿ ಏನಾಗುತ್ತೆ ಅಂದರೆ, ಆ ಸಬ್ಕಾನ್ಷಿಯಸ್ ಮೈಂಡ್ ಏನಾಗಿತ್ತು, ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿತ್ತು. ಇಲ್ಲಿ ಪ್ರೇತಾತ್ಮ, ದೆವ್ವ, ಭೂತ ಅನ್ನೋದೆಲ್ಲ ಬೇರೆ ಥರ ಪರಿಕಲ್ಪನೆ. ಅದು ಇಲ್ಲಿ ಫಿಲಮಲ್ಲಿ ತೋರಿಸೋ ಥರ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಬ್ಲೌಸ್ ಹಾಕ್ಕೊಂಡು ಪ್ರೇತಾತ್ಮ ಆ ಥರ ಅಲ್ಲ. ಇಲ್ಲಿ ನಮ್ಮ ಒಂದು ದೃಷ್ಟಿಯಲ್ಲಿ ಪ್ರೇತಾತ್ಮ ಅಥವಾ ಸ್ಪಿರಿಟ್ ಅಂದರೆ ಏನು ಅಂತಂದರೆ, ಒಂದು ಸಬ್ಕಾನ್ಷಿಯಸ್ ಮೈಂಡು ಅಂದರೆ ಯಾರು ಸತ್ತೋಗಿರ್ತಾರೋ ದೇಹ ಹೋಗಿರುತ್ತೆ, ಬಟ್ ಅಲ್ಲಿರುವಂತಹ ಆತ್ಮ ಹಾಗಿರುತ್ತೆ. ಆ ಆತ್ಮ ಬಂದು ಇನ್ನೊಂದು ಆತ್ಮಕ್ಕೆ ಕನೆಕ್ಟ್ ಆಗೋದು. ಆ ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ, ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗೋದು. ಆ ಥರ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದರೆ, ಅವರು ಸಾಯ್ಬೇಕಾದ್ರೆ ಯಾವ ರೀತಿ ಕಾಯಿಲೆಯನ್ನು ಅನುಭವಿಸಿ ಸತ್ತರೋ, ಅಥವಾ ಅವರು ಯಾವ ರೀತಿ ಸಾಯ್ಬೇಕಾದ್ರೆ ಸಫರ್ ಪಟ್ಟರೋ, ಅಥವಾ ಅವ್ರು ಬದುಕಿದ ಲಾಸ್ಟ್ ಡೇಸಲ್ಲಿ ಅವ್ರಿಗೆ ಏನೇನೋ ಒಂದು ತೊಂದರೆಗಳು, ಅನುಭವಗಳಿತ್ತೋ, ಅದೆಲ್ಲವೂ ಸಹ ಈ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಹಾಗೇನಾಗುತ್ತೆ, ಈ ದೇಹ ಸಹ ಆ ದೇಹ ಥರ ಕಾಯಿಲೆಗೆ ಒಳಗಾಗ್ಬೋದು, ಇಲ್ಲ ಅದಕ್ಕೆ ಏನು ತೊಂದರೆ ಇತ್ತು ಇದು ಸಹ ಅದೇ ಥರ ಒಳಗಾಗುವಂಥ ಸಂದರ್ಭಗಳಿರುತ್ತೆ. ಆದ್ದರಿಂದ ಇದನ್ನು ಎಲ್ಲವನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಹೊರಗಡೆ ಖಂಡಿತವಾಗ್ಲೂ ಬರ್ಬೋದು. ಓಕೆ, ನೀವು ಹೇಳಿದ್ರಿ ಅವರು ತಾಯಿಯವರ ಪ್ರೇತಾತ್ಮದಿಂದ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಅಂತ. ಸೊ ಅದು ಮತ್ತೆ ರೆಕರ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಈಗ ಒಂದ್ಸಲ ಕ್ಯೂರ್ ಆದಮೇಲೆ ಆ ಪ್ರೇತಾತ್ಮಕ್ಕೆ ಏನು ತೃಪ್ತಿ ಅಂತ ಆಗುತ್ತಾ, ಅಥವಾ ಮತ್ತೆ ತಿರ್ಗಾ ಆ ಸಮಸ್ಯೆ ಕಾಡುತ್ತಾ, ಹೇಗೆ ಏನು ಅಂತ? ಇಲ್ಲಿ ಪ್ರೇತಾತ್ಮ ಅಂತ ಯೂಸ್ ಮಾಡೋಂಗಿಲ್ಲ. ಅದು ಒಂದು ಪ್ರೇತಾತ್ಮ ಅನ್ನೋದು ಒಂದು ಮೂಢನಂಬಿಕೆಗೆ ಒಂದು ಇದಾಗುವಂಥದ್ದು. ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಅಂತಂದರೆ ಅದು ಎಲ್ಲ ಕಡೆ ಇರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು, ಆ ಸಬ್ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆದಾಗ ಒಂದ್ಸರಿ ನಾವು ಅದನ್ನು ಡಿಸ್ಕನೆಕ್ಟ್ ಮಾಡಿ ಒಂದು ಹಿಪ್ನೋಟೈಸ್ ಮುಖಾಂತರ 2 ವಿಧಾನ ಇರುತ್ತೆ. ನಾನು ಆಗಲೇ ಹೇಳಿದೆ, ಈ 2 ವಿಧಾನದಲ್ಲಿ ಅದನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಡಿಸ್ಕನೆಕ್ಟ್ ಮಾಡಿ ಕೇವಲ ಈ ಮೈಂಡ್ ಮಾತ್ರ ವರ್ಕ್ ಆಗಂಗೆ ನಾವು ಮಾಡ್ತೀವಿ. ಯಾವ ಮೈಂಡ್ ಕನೆಕ್ಟ್ ಆಗಿ ಯಾವ ಮೈಂಡಿಂದ ಈ ಮೈಂಡ್ಗೆ ಆ ಒಂದು ಕಾಯಿಲೆ ಟ್ರಾನ್ಸ್ಫರ್ ಆಗಿರುತ್ತೋ, ಆ ಮೈಂಡನ್ನು ಈ ಮೈಂಡಿಂದ ನಾವು ಡಿಸ್ಕನೆಕ್ಟ್ ಮಾಡಿ ಏನು ಮಾಡ್ತೀವಿ ಅಂದರೆ, ಇದರದೇ ಆದ ಮೈಂಡ್ ವರ್ಕ್ ಆಗೋ ಥರ ಮಾಡ್ತೀವಿ. ಹಿಪ್ನೋಟೈಸ್ ಮುಖಾಂತರ ಈ ದೇಹ ಅಷ್ಟೇ ವರ್ಕ್ ಆಗಬೇಕು, ಈ ದೇಹಕ್ಕೆ ಈ ಮೈಂಡ್ ಅಷ್ಟೇ ವರ್ಕ್ ಆಗಬೇಕು. ಆ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮತ್ತೆ ಯಾವುದೇ ಕಾರಣಕ್ಕೂ ಆ ಮೈಂಡ್ ಕನೆಕ್ಟ್ ಆಗೋದಿಲ್ಲ. ಒಂದು ರೀತಿ ಆಯಿತು. ಎರಡನೇ ರೀತಿ, ಕಿಡ್ನಿಗಳಿಗೆ ಏನು ಮಾಡಿರ್ತೀವಿ ನಾವು, ಚಕ್ರ ಬ್ಯಾಲೆನ್ಸ್ ಮಾಡಿರ್ತೀವಿ, ಚಕ್ರ ಹೀಲಿಂಗ್ ಮಾಡಿರ್ತೀವಿ. ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂತಹ ಚಕ್ರಗಳನ್ನು, ಸ್ವಾದಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅದರ ಅಕ್ಕಪಕ್ಕ ಇರುವಂತಹ ಭಾಗಗಳಿಗೆ ರೇಖೆ ಶಕ್ತಿಗಳನ್ನು ಕೊಡೋದು ಹೇಳ್ಕೊಟ್ಟಿರ್ತೀವಿ. ಅವರು ರೇಖೆ ಶಕ್ತಿಗಳನ್ನು ಕೊಟ್ಕೊತಾ ಇರ್ತಾರೆ. ಒಂದು ಸಲ ಚಕ್ರಗಳು ಆ್ಯಕ್ಟಿವ್ ಆಗಿ ಒಂದು ಸತಿ ನಮ್ಮ ಸೂಕ್ಷ್ಮ ಶರೀರಗಳು ಇಂಪ್ರೂವ್ಮೆಂಟ್ ಆಗಿ ಅವರ ಅಂತ ಇಂಪ್ರೂವ್ಮೆಂಟ್ ಆದಮೇಲೆ ಮತ್ತೆ ಯಾವುದೇ ಕಾಯಿಲೆ ಮತ್ತೆ ವಾಪಸ್ ಬರೋದಿಲ್ಲ. ಜೊತೆಗೆ ಮುಖ್ಯವಾಗಿ ಪಿರಮಿಡ್ ಹೀಲಿಂಗನ್ನು ನಾವು ಹೇಳ್ಕೊಟ್ಟಿರ್ತೀವಿ. ಒಂದ್ಸಲಿ ಮನುಷ್ಯ ಪಿರಮಿಡ್ ಹೀಲಿಂಗನ್ನು ಮಾಡ್ಕೊಂಡ ಅಂದರೆ 24 hours ಪಾಸಿಟಿವ್ ಆಗಿರ್ಬೋದು. ಓಕೆ,
ಮ್ಯಾಮ್ ಇನ್ನು ಇದಕ್ಕಿಂತ ಹಿಂದಿನ ಕೇಸ್ನಲ್ಲಿ ಹೇಳ್ತಾ ಇದ್ರು ಒಂದು ಹುಡುಗಿಗೆ ಈ ಥರ ಕಿಡ್ನಿ ಫೇಲ್ಯೂರ್ ಆಗಿತ್ತು ಅಂತ. ಆ ಹುಡುಗಿ ಆಗಿರ್ಬೋದು ಅಥವಾ ಈ ಹುಡುಗಿ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದು ಒಂದೇ ಆಗಿರೋದಿಲ್ಲ. ಪೀರಿಯಡ್ ಸೈಕಲ್ ಚೇಂಜ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದ್ರ ಜೊತೆಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಮಲ್ಟಿಪಲ್ ಡಿಸೀಸಸ್ ಇದ್ದಾಗ ಅದನ್ನ ಒಟ್ಟಿಗೆ ಕ್ಯೂರ್ ಮಾಡ್ತೀರಾ ಹೇಗೆ? ಖಂಡಿತ ಮಾಡ್ಬೋದು. ಈಗ ನಮಗೆ ಈಗ ಪೀರಿಯಡ್ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳಿ, ಸ್ವಾದಿಷ್ಠಾನ ಚಕ್ರ ಪ್ರಾಬ್ಲಮ್ ಆಗಿರುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಅಂತ ಇಟ್ಕೊಳ್ಳಿ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ ಎರಡೂ ಆಗಿರುತ್ತೆ. ಸಾಮಾನ್ಯವಾಗಿ ಹೊಟ್ಟೆಲಾಗುವಂತಹ ಆರ್ಗನ್ಸ್ ಪ್ರಾಬ್ಲಮ್ ಆದಾಗ ಅದ್ರ ಮೇಲೆ ಪ್ರಭಾವ ಬೀರೋದು ಮಣಿಪೂರಕ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ. ಹಾರ್ಟ್ ಪ್ರಾಬ್ಲಮ್ ಆಯಿತಾ, ಅನಾಹತ ಚಕ್ರ ಪ್ರಾಬ್ಲಮ್ ಆಗಿರುತ್ತೆ. ಈ ಥರ ಒಂದೊಂದು ಕಾಯಿಲೆಗೂ ಸಹ ಒಂದೊಂದು ಚಕ್ರ ಪ್ರಾಬ್ಲಮ್ ಇರೋದ್ರಿಂದ ನಾವು ಮಾಮೂಲಿಯಾಗಿ 7 ಚಕ್ರನ ಆ್ಯಕ್ಟಿವನ್ನು ಮಾಡೇ ಮಾಡ್ತೀವಿ. 7 ಚಕ್ರಗಳನ್ನ ಹೇಗೆ ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಹೇಳಿರ್ತೀವಿ. ಜೊತೆಗೆ ದೇಹದ 24 ಶಕ್ತಿ ಕೇಂದ್ರಗಳನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೋಬೇಕಂತ ಹೇಳಿರ್ತೀವಿ. ಆದ್ದರಿಂದ ಏನಾಗುತ್ತೆ, ಇಲ್ಲಿ ಮಲ್ಟಿಪಲ್ ಆಗಿದ್ರೂ ಸಹ ಖಂಡಿತವಾಗ್ಲೂ ಒಂದೇ ಇದರಲ್ಲಿ ಎಲ್ಲವನ್ನ ಕ್ಲಿಯರ್ ಮಾಡ್ಕೋಬೋದು. ಓಕೆ ಮ್ಯಾಮ್. ಇಲ್ಲಿ ಮೆಡಿಸಿನ್ ಥರ ಕಿಡ್ನಿಗೆ ಮಾತ್ರ ಟ್ರೀಟ್ಮೆಂಟು, ಅದಕ್ಕೆ ಮಾತ್ರ ಟ್ರೀಟ್ಮೆಂಟು ಆ ಥರ ಇರೋದಿಲ್ಲ. ಓಕೆ, ಅಂದ್ರೆ ನಾನು ಕೇಳಿದ್ದು 2-3 ರೀತಿ ಕಾಯಿಲೆಗಳಿದ್ದಾಗ ಏನು ಪ್ರಾಬ್ಲಮ್ ಆಗೋದಿಲ್ವಾ ಈ ತರ ಮಾಡೋದು? ಏನೂ ಪ್ರಾಬ್ಲಮ್ ಅಲ್ಲ. ಒಂದೇ ಮನುಷ್ಯನಿಗೆ 10 ಕಾಯಿಲೆ ಇದ್ರೂ ಸಹ ಒಂದೇ ಇದರಲ್ಲಿ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಓಕೆ ಮ್ಯಾಮ್. 2 ಕಿಡ್ನಿ ಫೇಲ್ಯೂರ್ ಆದವರು ಸಹ ಮುಂದೆ ಬದುಕಬಹುದು, ಒಂದು ಖಂಡಿತ. ಉತ್ತಮ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು.